ಪರಮಾತ್ಮನಿಗೆ ಬೈದಳು. ಬೇಡವರು ಆವಾಗ ಯಮಲೋಕದಿಂದ ಯಾರ ಕ್ವಾನಿನ ಮ್ಯಾಲ ಕುಂತ ಯಮದೇವರು ಬಂದ್ರು. ಆಯುಸ್ ಮುಗದದ ಮುಗದದ. ನಾನು ಬ್ರಹ್ಮದೇವರ ಆಜ್ಞೆ ಆಗ್ಯದ. ನಾನು ಸತ್ಯವಾನನ್ನ ಹೊತ್ತುಕೊಂಡು ಹೋಗ್ತೀನಿ. ನಿನ್ನ ಗಂಡನಿಗೆ ನಿನಗೆ ಇವತ್ತಿಗೆ ಋಣ ಕಡಿತು, ನಿನ್ನ ತವರ ಮನೆಗೆ ಹೋಗಂತೇಳಿ ಯಮ ಹೇಳ್ತಾನ. ನಾನು ಗಂಡ ಸತ್ತ ಮೇಲೆ ರಂಡಿ ಮುಂಡಿಯಾಗಿ ಈ ಭೂಮಿ ಮೇಲೆ ಇರುವುದಿಲ್ಲ, ನನ್ನ ಗಂಡನ ನಾನು ಕೊಡುವುದಿಲ್ಲ. ಯಾವುದು ಬಹಳ ಬಿಡಿಸಿನೈತಿ. ಹಿಂಗ ಸಾವಿತ್ರಿಗೆ ಮತ್ತು ಯಮನಿಗೆ ವಾಕ್ವಾದ ನಡೀತು. ಅಪೋಸಿಟ್ ಕ್ಯಾಂಡಿಡೇಟ್. ಗಂಡನ ಬಿಡುವುದಿಲ್ಲ ಅಂತೇಳಿ ಸಾವಿತ್ರಿ, ನಿನ್ನ ಗಂಡನ ಹೋಯ್ತೇನಂತೇಳಿ ಯಮ. ಹೌದಾ? ಹಿಂಗ ಇಬ್ಬರ ಒಳಗೂ ವಾಕ್ವಾದ ನಡೀತು. ಆವಾಗ ಎಟ್ಟು ಹೇಳಿದ್ರು ಯಮ ಕೇಳಲ್ಲ. ಸತ್ಯವಾನನ್ನ ಬಿಡಲಿಲ್ಲ. ಕ್ವಾನಿನ ಮ್ಯಾಲ ಹತ್ತಿಸಿಕೊಂಡು ಬಹಳ ದೂರನ್ನು ಹೋದ. ಎಷ್ಟು ದೂರ ಹೋದರೂ ಸಾವಿತ್ರಿ ತನ್ನ ಗಂಡನ ಬೆನ್ನು ಹತ್ತಿ ಯಮದೇವರ ಬೆನ್ನು ಹತ್ತಿ ಹಿಂಬಾಲಿಸಿ ಹಂಗೆ ಅಡವಿ ಒಳಗೆ ಹೋದಳು. ಒಂದು ದಿವಸ ಹೋಯ್ತು, 2 ದಿವಸ ಹೋಯ್ತು. ಹಿಂಗ ಎಷ್ಟೋ ದಿವಸ ದಾರಿ ನಡೆದ್ರು. ಸಾವಿತ್ರಿನ ಹೊಳ್ಳಿ ನೋಡಿದ. ತಾಯಿ, ನಿನ್ನ ಪತಿವ್ರತ ಪ್ರಭಾವ ನೋಡ್ರ ನಿನ್ನ ಗಂಡನ ಬಿಟ್ಟು ಹೋಗ್ಬೇಕಾಗ್ಯದ. ಹೌದು, ನನ್ನ ಆಜ್ಞೆ ಬ್ರಹ್ಮದೇವರ ಆಜ್ಞೆ ನೋಡ್ತೀನಂದ್ರ ತಗೊಂಡ ಹೋಗ್ಬೇಕ. ನಾನು ನಿನ್ನ ಗಂಡನ ಒಯ್ಬೇಕಾಗ್ಯದ. ಹೌದು, ಅದಕ್ಕೆ ತಾಯಿ ಹೊಳ್ಳಿ ಹೋಗಂತೇಳಿ ಯಮ ಹೇಳ್ತಾಳು. ಗಂಡನ ಬೆನ್ನ ಹತ್ತಿ 7 ಹೆಜ್ಜೆಯನ್ನ ಯಾವ ಹೆಣ್ಣು ಮಗಳ ನಡೀತಾಳ, ಗಂಡ ಸತ್ತ ಮೇಲೆ ಗಂಡನ ಶವದೊಂದಿಗೆ 7 ಹೆಜ್ಜೆ ಯಾವ ಹೆಣ್ಣು ಮಗಳ ನಡೀತಾಳು, ಅವನು ಈ ಕಲಿಯುಗದೊಳಗ ಮುತ್ತೈದು ಹೆಣ್ಣು ಮಗಳಂತೇಳಿ ನನ್ನ ಹೆಸರು ಉಳಿತದ. ನನ್ನ ಗಂಡನ ನಾನು ಕೊಡೋದಿಲ್ಲ. ಇನ್ನು ಗಂಡನ ಪಾದ ಸೇವಾ ಮಾಡುದು ನಂದು ಬಹಳ ವರ್ಷದ. ಈಗ ನನ್ನ ಭಕ್ತಿ ಮುಗುದಿಲ್ಲ ಅಂದ ಕ್ಷಣಕ್ಕೆ ಯಮ ಅಂದ. ಏನತ್ತೆ? ಎಟ್ಟು ಹೇಳಿದ್ರು ಕೊಡಲಿಲ್ಲ. ಆವಾಗ ಇಬ್ಬರಿಗೂ ವಾಕ್ವಾದ ನಡೀತು. ಸಾವಿತ್ರಿ, ಏನು ಬೇಡ್ತಿ ಬೇಡು, ಏನು ಬೇಡ್ತಿ ಬೇಡ, ನಾ ಬೇಡಿದ ವರ ಕೊಡ್ತೇನಂತೇಳಿ ಯಮ ಅಂದ. ಆವಾಗ ಏನ್ ಮಗ ಸಾವಿತ್ರಿ ಹೋಗಿ ಯಮದೇವರ ಪಾದ ಹಿಡಿದು ಬೀಳ್ತಾಳ. ಏನಂತೇಳಿ? ಯಪ್ಪ ಯಮದೇವರ, ನನ್ನ ಅತ್ತಿ ಮಾವನ ಕಣ್ಣು ಹೋಗ್ಯಾವ. ಅವರ ರಾಜೆಲ್ಲ ಹಾಳಾಗಿ ಹೋಗ್ಯದ. ರಾಜಮರೆಲ್ಲ ಹಾಳಾಗಿ ಹೋಗ್ಯತ್ತಿ. ಹೌದಿಲ್ಲ? ಹೌದು. ಹೋಗಿರ್ತಕ್ಕಂಥ ರಾಜ ಹೊಳ್ಳಿ ಮರಳಿ ನನಗೆ ಬರಬೇಕು. ನನಗೆ ಬರ್ಬೇಕ. ನನ್ನ ಅತ್ತಿ ಮಾವರ ಕಣ್ಣು ಬರಬೇಕು. ಕಣ್ಣು ಬರ್ಬೇಕ. ಹೌದಿಲ್ಲ? ಹೌದು. ಇವು 2 ವರ ಕೇಳಿದಾಗ ತಥಾಸ್ತು ಅಂದ. ಹೌದು. ಸಾವಿತ್ರಿ ವಿಚಾರ ಮಾಡಿ ಏನಂತೇಳಿ, ಇನ್ನು ಗಂಡ ಸತ್ತ ಮೇಲೆ ಅವನ ಹೊಟ್ಟಿಂದ 101 ಮಂದಿ ಗಂಡ ಮಕ್ಕಳು ಹುಟ್ಟಿ ಬರಬೇಕಂದು. 101 ಗಂಡ ಮಕ್ಕಳ. ತಥಾಸ್ತು ಅಂದ. ಅಯ್ಯಪ್ಪ, ಸತ್ತ ಗಂಡನಿಂದ್ರ ಮುಂದ ಮಕ್ಕಳು ಹೆಂಗಾಗ್ತಾವು? ಯಮ ಇನ್ನು ನನ್ನ ವಚನದೊಳಗ ದಾಟಂದಳು. ಹೌದು. ಸತ್ತ ಗಂಡನಿಗೆ ಮಕ್ಕಳ ಕೊಡ್ತೀಯಾ? ಇಲ್ಲೇ ನೋಡು. ಕೊಟ್ಟ ದಾಟಂದಳು. ಯಮ ನಡಗಲಾಕತ್ತಿದ. ಮತ್ತೆ ಸಿಕ್ಕಲ್ಲ. ಯಮ ನಡಗಲಾಕತ್ತಿದ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ಕೇಳ್ತಾನ. ಏನಂತೆ? ಯಪ್ಪ, ಮಾತಿನ ಬರದೊಳಗೆ ಸಾವಿತ್ರಿಯ ಒಂದು ಭಕ್ತಿ ಒಳಗ ಒಂದು ಬಲಿ ಒಳಗ ಬಿದ್ದು ನಾನು ಸಿಕ್ಕೊಂದು ಸತ್ತೀನಿ. ಅವಳಿಗೆ ವಚನ ಕೊಟ್ಟ ಬಂದಿನಿ. ಇನ್ನು ಮುಂದೆ ನಾ ಪಾರಾಗುವುದು ಜಡ ಅದ. ಹೌದು, ನೀನೇ ಬರ್ಬೇಕಂದಾಗ ಆ ಕಾಲಕ್ಕೆ ಏನಾಯ್ತಂದ್ರ ಬ್ರಹ್ಮದೇವರು ಕುಡ್ಕೊಂಡು ಬಂದು ಸಾವಿತ್ರಿಗೆ ಹೇಳ್ತಾಳ. ಏನಂತೇಳಿ? ಆವಾಗ ಸಾವಿತ್ರಿ, ಇನ್ನು ಮುಂದೆ ನಿನ್ನ ಪತಿವ್ರತ ಪ್ರಭಾವಕ್ಕೆ ನಾನು ಮೆಚ್ಚ ಬಂದೀನಿ. ಎಲ್ಲರೂ ಆಯುಷ್ 100 ವರ್ಷ ನಾನು ಬರಿತೀನಿ. ಹೌದಾ? ನಿನ್ನ ಗಂಡನಿಗೆ 16 ವರ್ಷ ಬರ್ದೀನಿ. ಒಂದು ಮದುವೆ ಆದ 1 ವರ್ಷಕ್ಕೆ ಅವನಿಗೆ ಮರಣ ಆಗಲಿ ಅಂತೇಳಿ ಬರ್ದಿದ್ನಿ. ಹೌದು. ಈಗ ಅವನಿಗೆ ಮರಣ ಆಗಿತ್ತು. ಆದ್ರ ಅವನ ಸೇವಾ ಮಾಡುದು ನಿನ್ನ ಬಯಕೆ ಮುಗುದಿಲ್ಲ. ಮುಗುದಿಲ್ಲ. ಮಗಳೇ ಸಾವಿತ್ರಿ,
ಇವತ್ತು ನನ್ನ ಬ್ರಹ್ಮಲೇಖಿ ತಪ್ಪಿ ಹೋಗಲಿಕ್ಕರೆ ಹಾ ನಿನ್ನ ಮಗನ ನಿನ್ನ ಗಂಡನ ನಿನಗೆ ಮನೆಗೆ ಕೊಡ್ತು ಹೋಗು ಇನ್ನು 100 ವರ್ಷ ಮುತ್ತೈದಾಗಿ ಬಾಳ ಅಂತೇಳಿ ಹಾ ಆಶೀರ್ವಾದ ಮಾಡಿದ ಯಾರು ಬ್ರಹ್ಮದೇವರು. ಹೌದೌದು ಅದಕ್ಕ ಹಾ ಬರೆದಿರತಕ್ಕಂತ ಲೇಖಿ ಒಂದು ಸುಳ್ಳಕ್ಕ ಒಂದು ಪತಿವ್ರತ ಪ್ರಭಾಗ ಹೌದು. ಸತ್ಯವಾನ ಸಾವಿತ್ರಿದಿಂದ ಬ್ರಹ್ಮದೇವರ ಲೇಖಿ ಹಾಳಾಗಿ ಹೋಯಿತು. ಹಡ ಹಡ ಹೌದು ಅಂತ ಹೆಣ್ಮಕ್ಳುದಾರ ಅದಾರ ಗಂಡನ ಮೇಲೆ ವಿಶ್ವಾಸ ದುಡ್ದವ್ರದಾರ ಅದಾರ ಅವ್ರ ಸತ್ತ ಗಂಡನ ಹೊಳ್ಳಿ ಜೀವಂತ ಮಾಡಿಕೊಂಡಾರ. ಅದಾರ ಅವರು ಯಾರಿಂದ? ಯಾರಿಂದ? ಅವರು ಗಂಡನಿಂದ. ಆ ಗಂಡನಿಂದ. ಗಂಡನ ಬಿಟ್ಟು ಏನು ನಿಮ್ಮ ಪವಾಡ ಆಗಿಲ್ಲ, ಏನೂ ಆಗಿಲ್ಲ, ಆಗೋದಿಲ್ಲ ಇನ್ನ. ಹೌದಿಲ್ಲ? ಹೌದು. ಹಂಗ ಹಾ ಇದು ಸತ್ಯವಾನ ಸಾವಿತ್ರಿ ಮಾಡಿದ ಪವಾಡ. ಹೌದೌದು. ಹೇಮರೆಡ್ಡಿ ಮಲ್ಲಮ್ಮ ರಡ್ಡರ ಕುಲದೊಳಗೆ ಹುಟ್ಟಿ ಬಂದಿದ್ದು. ಆಹಾ ಹೇಮರೆಡ್ಡಿ ಮಲ್ಲಮ್ಮ ರಡ್ಡರ ಕುಲದಾಗ ಹುಟ್ಟಿ ಬಂದಾರ. ಅತ್ತಿ ನಾಗಮ್ಮ ಬಸಮ್ಮ ಬಹಳ ಪರಿಪರಿಯಿಂದ ಆಕಿನ ಕಾಡ್ತಿದ್ರು. ಹೌದೌದು. ಒಣಗಿದ ಹುಳ್ಳ ನುಚ್ಚ, ಹಾ ಬಲ್ಲೋಳಿ ಖಾರ, ಅಂಬಲಿ ಹಚ್ಚಿದ್ದ ಹಳಸಿದ 3 ದಿನದ ಅಂಬಲಿ ತಂಗಳ ರೊಟ್ಟಿಯನ್ನು ಕೊಟ್ಟ ಏನ್ ಮಾಡ್ತೀರ? ಕಮರಿ ಕೊಳ್ಳಕ್ಕ ಹಾ ಆಕಳ ಕಾಯ್ಲಾಕ ಕಳಿಸ್ತಿದ್ರು. ಕಿಲ್ಲರ್ ಹಿಂಡಿ ಮೇಸಾಕ್ ಹಚ್ಕೊಡ್ತಾರ. ಹೌದಿಲ್ಲ? ಹೌದೌದು. ಆಕಳ ಕಾಯ್ಲಾಕ ಹೋಗ್ತಿದ್ಳು. ಹಾ ಪ್ರತಿನಿತ್ಯ ಅದೇ ಹಳಚಿರುವಂತ ಅಂಬಲಿಯ ಮತ್ತು ಬುತ್ತಿಯನ್ನ ಸಾಕ್ಷಾತ್ ಮಲ್ಲಯ್ಯನಿಗೆ ನೈವೇದ್ಯ ಮಾಡಿ ತಾನು ಊಟಕ್ಕೆ ಮಾಡ್ತಿದ್ದಳು. ಹೌದೌದು. ಹಿಂಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು. ಹೌದು. ಆ ಕಾಲಕ್ಕೆ ಏನಾಯ್ತು? ಏನಾಯ್ತ್ರಿಪ್ಪ? 1 ದಿವಸ ಹಾ ಇವ್ರು ಏನಿದ್ರಲ್ಲ ಮನ್ಯಾಗ ಚಾಡಬುಡಿಕ್ಯಾರು ಹೌದೌದು. ಹೊಚ್ಚ ಬರಮರಡ್ಡಿನ ಕರೆದು, ಬಸಮ್ಮ ನಾಗಮ್ಮ, ಏ ಓ ನಿನ್ನ ಹೇತಿ ಮಾಡು ಕೆಟ್ಟ ಕೆಲಸ ನಿನಗೆ ಗೊತ್ತೈತಿಲ್ಲ ಬರಮ ಅಂದ್ರು. ಓಹೋ ಹುಚ್ಚನ್ ತಲೆ ಕೆಡಿಸ್ಯಾರಂಗಾರ. ಆದ್ರ ಹುಚ್ಚಿದ್ರು ಹೇತಿ ಮ್ಯಾಲ ಭಕ್ತಿ ಬಾಳ ಇದ್ದವ, ಬಾಳ ಪ್ರೀತವಂತ. ಆವಾಗ ಏನಾಯ್ತು? ಹಾ ಒಬ್ಬಲ್ಲಿ ಅಡವಿ ಒಳಗ ಆಕಳ ಬಿಡ್ತಾಳು. ಹಾ ಒಬ್ಬ ಸಾಧುನು ಕೂಡ ನಿನ್ನ ಏತಿ ಮಾತಾಡ್ಕೊತ ಚಕ್ಕಂದ ಆಡ್ತಾಳು. ಬರಮ ಅಂದ್ರು. ಓಹೋ ತಲೆ ಕೆಡಿಸ್ಯಾರಂಗಾರ ಹುಡುಗಂದ. ಆವಾಗ ಮತ್ತಟ ಬರಮರೆಡ್ಡಿ ತಲೆ ಕೆಡಿತಿದ್ರು. BP 70 ಹೋಗ್ಲೆ ಕೈಯಾಗ ಕೆಬ್ಬಣ ಕೊಟ್ಲಿ ಕೊಟ್ರು. ಹಾ ಇವತ್ತು ಹೋಗಿ ಹೋಗಿ ನಿನ್ನ ಹೆಂಡತಿ ರುಂಡ ಹೊಡೆದು ಬಿಡು, ಹೋಗಿ ಕಣ್ಣಿಲಿ ನೋಡಿ ಪ್ರಮಾಣಿಸಿ ನೋಡು ಅಂತ ಹೇಳಿದ್ರು. ಹಾ ಆವಾಗ ಬರಮದೇವರ ಏನ್ ಮಾಡಿದ? ಬರಮರೆಡ್ಡಿ ಹಾ ಅಲ್ಲಿ ನಾಗಮ್ಮ ಬಸಮ್ಮರ ಮಾತನ್ನ ಕೇಳಿ ತನ್ನ ತಾಯಿ ಮಾತವನ್ನ ಕೇಳಿ ಹೇಳಿ ಕೆಬ್ಬಣ ಕೊಡ್ಲಿ ತಕ್ಕೊಂಡು ಹೋಗಿ ಅಡವಿ ಒಳಗ ನೋಡ್ತಾನ. ಹಾ ಗಿಡದ ಮರಿಗೆ ನಿಂತು ನೋಡಿದ. ಅಲ್ಲಿ ಸಾಕ್ಷಾತ್ ಮಲ್ಲಯ್ಯ, ಪರಮಾತ್ಮನೇ ಮಲ್ಲಯ್ಯ ಮಲ್ಲಮ್ಮನ ಜೋಡಿ ಕುಂತ ಏನು ಮಾಡ್ತಿದ್ದಂದ್ರ, ಏನ್ ಮಾಡ್ತಿದ್ದ? ಇಬ್ಬರು ಕೂಡ್ಕೊಂಡ ಕೈಗೆ ಕೈ ಹಿಡಿದು ಇವರ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಆಕಿ ಕೈ ಹಿಡಿದಿದ್ದ. ಬರಮರೆಡ್ಡಿಗೆ ಸತ್ಯನಿಸ್ತು. ಹೌದು. ನನ್ನ ತಾಯಿ ಮತ್ತು ನಾಗಮ್ಮ ಬಸಮ್ಮ ಹೇಳಿದ್ದು ಇದು ಸತ್ಯದ. ನನ್ನ ಹೆಂಡತಿ ನನಗೆ ಮೋಸ ಮಾಡ್ಯಾಳ, ಇನ್ನಿಕ್ಕಿನ ಇಡಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡ್ಯಾನ? ಅವರ ತಾಯಿ ಕೊಟ್ಟಿರ್ತಕ್ಕಂಥ ಕೆಬ್ಬಣದ ಕೊಡ್ಲಿಯನ್ನು ತಕ್ಕೊಂಡು ತನ್ನ ಹೆಂಡತಿಯನ್ನ ಕಡಿಬೇಕಂತೇನ ಕೊಡ್ಲಿ ಮ್ಯಾಲ ಎತ್ತನ. ಕೊಡ್ಲಿ ಮ್ಯಾಲ ನೆತ್ತಿ ಬಿಟ್ಟಿತು. ಓಹೋ ಬರಾಬರಿ ಐತಪ್ಪ. ಮ್ಯಾಲ ನೆತ್ತಿ ಬಿಟ್ಟಿತು. ಆವಾಗ ಬರಮರೆಡ್ಡಿ ಮ್ಯಾಲ ನೋಡಿದ. ಕೈಯಾಗಿನ ಕೊಡ್ಲಿ ಕೆಬ್ಬಣದಿತ್ತು. ಮ್ಯಾಗ ನೋಡಿದಾಗ ಬಂಗಾರದ ಕೊಡ್ಲಿ ಆಗಿತ್ತು. ಹೌದು ಬಂಗಾರದ ಕೊಡ್ಲಿ ಆಗಿತ್ತು. ಹೋಗ್ಲಿ ಇವರ ಮಾತು ಕೇಳಿ ನನ್ನ ಹೆಂಡತಿನ ಕಡ್ದಿನಂದ್ರ ನನ್ನ ದೇವರಂತ ಹೆಂಡತಿನ ಕಳ್ಕೊಂಡಂಗ ಆಕತ್ತು. ಹೌದು ಅಂದ ಕ್ಷಣಕ್ಕ ಬರಮರೆಡ್ಡಿ ಅಂದ, ಏನಂದ? ಭೂಮಿ ಮ್ಯಾಲ ಇಂಥ ಹೆಣ್ಣು ಮಕ್ಕಳು ಇದ್ರ ನನ್ನ ಜನ್ಮ ಸ್ವಾರ್ಥಕ್ಕಾಗ್ತದ ತಿಳ್ಕೊಂಡೆ. ಆ ಕಾಲಕ್ಕೆ ಏನಾಯ್ತು? ಅಪವಾದ ಹೊತ್ತು ತಿರುಗುವಂತ ಹೆಣ್ಣು ಮಗಳು ಮತ್ತೇನು ಮಾಡಿದಳು? ಇನ್ನು ಅಪವಾದ ಹೊರಿಸ್ಯಾರಂತ ತಿಳ್ಕೊಂಡು ನಾ ಈ ಭೂಮಿ ಮೇಲೆ ಇನ್ನು ಪ್ರಾಣ ಇಡಬಾರದು ಅಂತ ತಿಳ್ಕೊಂಡು ಏನು ಮಾಡಿದ್ರು? ಏನ್ ಮಾಡ್ಯಾರ್ರಿಪ್ಪ? ಯಾವ ಹೇಮರೆಡ್ಡಿ ಮಲ್ಲಮ್ಮ ಹೌದಿಲ್ಲ? ಆ ಕಾಲಕ್ಕೆ ಏನು ಮಾಡಿದ್ರು? ಏನ್ ಮಾಡ್ಯಾಳು? ಇನ್ನು ಪರಮಾತ್ಮ
ನಿನ್ನ ಪತಿವ್ರತ ಪ್ರಭಾವಕ್ಕೆ ನಾನು ಮೆಚ್ಚಿದೀನಿ. ಮೆಚ್ಚಿದೀನಿ. ಏನು ಬೇಡ್ತಿ ಬೇಡಂದ ಕಾಲಕ್ಕ ಹಾ ಆವಾಗ ನನ್ನ ಗಂಡನಿಗೆ ಹೌದ್ ಹೋಗಿರತಕ್ಕಂತ ಜ್ಞಾನ ಆ ಧ್ಯಾನ ಹೊಳ್ಳಿ ಮರಳಿ ಬರಬೇಕು. ಆ ಹುಚ್ಚಿದ್ದವ್ ಶಾಲೆ ಆಗಬೇಕ. ಹುಚ್ಚ ಗಂಡ ಹೋಗಿ ಶಾಣೆ ಆಗಬೇಕು. ಹೌದ್ ಈ ಭೂಮಿ ಮೇಲೆ ರೆಡ್ಡರ ಕುಲ ಉದ್ಧಾರ ಆಗಬೇಕು. ಉದ್ಧಾರ ಆಗಬೇಕ. ಹೌದಿಲ್ಲ? ಹೌದ್ ಹೇಮರೆಡ್ಡಿ ಮಲ್ಲಮ್ಮ ಹಾ ಅಂತ ಆಶೀರ್ವಾದ. ಅಲ್ಲಿ ಸಾಕ್ಷಾತ್ ಪರಮಾತ್ಮ ಇದ್ದ ಅವಳಿಗೆ ಆಶೀರ್ವಾದ ಮಾಡಿದ. ಹೌದ್ ಹೌದು. ಯಾವಾಗ ಹಾ ಭೂಮಿ ಮೇಲೆ ಮುತ್ತೈದಿ ಹೌದ್ ಮಲ್ಲಮ್ಮಾಗಿ ನೀನು ಸಂಸಾರ ಮಾಡಂತೇಳಿ ಹಾ ಆಶೀರ್ವಾದ ಮಾಡಿದ. ಮಾಡ್ಯಾನ್ರಿಪ್ಪ. ಗಂಡನಿಂದ ಹಾ ಹುಚ್ಚ ಗಂಡನಿಂದ ಹೌದ್ ಸಾಕ್ಷಾತ್ ದೇವರ ಅವಳಿಗೆ ಭೇಟಿಯಾದ. ಹಾ ಹಾ ಯಾರಿಂದ? ಯಾರಿಂದ? ಒಂದು ಹುಚ್ಚ ಹೌದ್ ಹುಚ್ಚ ಗಂಡನಿಂದ ಹಾ ಹೇಮರೆಡ್ಡಿ ಮಲ್ಲಮ್ಮಗ ದೇವರ ಭೇಟಿಯಾದ. ಭೇಟಿಯಾಗ್ಯಾನ. ಆದ್ರ ಯಾರಿಂದ? ಯಾರಿಂದ? ಇದು ನನ್ನ ಪರಮಾತ್ಮ ನನ್ನ ವಂಶ ಹಾ ಗಂಡನಿಂದ. ಹೌದ್ ಹೌದು. ಗಂಡನಿಂದ ಹಾ ಮಲ್ಲಮ್ಮಗ ದೇವರ ಕಂಡಾನ. ಬಂದಾನ. ನೀವಷ್ಟಕ್ಕ ಹೋಗಿ ಬೇಕಾದ್ರೆ ದೇವ್ರ ಭಕ್ತಿ ಮಾಡ್ರಿ, ಯಾ ದೇವ್ರು ಒಲಿತೈತಿ ನೋಡು ನಿಮಗ. ನೋಡುನು ಏನ್ ಗಾಂಡು ಹೊಲಿತಾನೋ ಏನ್ ಯಾವ ದೇವ್ರು ಹೊಲಿತಾನ ನೋಡುನು. ಹೌದಿಲ್ಲ? ಹೌದ್ ಬರೇ ಹಾ ಮದುವೆ ನಡೀತಪ್ಪ ಅಂತಂದ್ರ ಹೌದು. ಬರೇ ಬಲಗಾಲ ಇಟ್ಟು ಹಂದ್ರ ಒಳಗೆ ಇವ್ರನ್ನ ಯಾರು ಕರ್ಕೊಳ್ಳೋದಿಲ್ಲ. ಓ ಆರ್ತಿ ಹಿಡಿಯೋ ಪದ್ಧತಿ ಇವ್ರಿಗೆ ಸಿಗಂಗಿಲ್ಲ. ಮತ್ತೆ ಹಂಗಿಪ್ಪ. ಹೌದಿಲ್ಲ? ಹೌದು. ಇವ್ರದ್ದು ಯಾರಿಗೂ ಏನು ಸಂಬಂಧ ಇಲ್ಲದಂಗೆ ಇವ್ರು ಹೊರಗ ಇವಿತ್ತು ಹೊರಗ. ಅದ ಹರಿಹರ ಬ್ರಹ್ಮಾದಿಗಳು ಕೂಡಿಕೊಂಡು 18 ವರ್ಷಕ್ಕ ಹಾ ಏನ್ ಮಾಡ್ಯಾರ? ಗೊಲಬಾವಿ ರೇಖಾಗ ಕಪ್ರಟ್ಟಿ ಮಾಸ್ತರನ್ನು ತಂದು ಗಂಟು ಹಾಕಿ ಗಂಟ ಹಾಕಿ ಮದುವೆ ಮಾಡಿ 3 ಗಂಟು ಒಗಿಸಿ ಒಗಿಸಿ ನೀನು ಇನ್ನು 18 ವರ್ಷ ಏನು ಮಾಡುದೆಲ್ಲ ಮಾಡಿದಿ. ಮಾಡಿದಿ. ಎಲ್ಲಿ ಏನ್ ಬೇಕಾ ಸಿಗತಿ. ಇನ್ನೇನೈತಲ್ಲ ಹಾ ಗಂಡನ ಮನೆಗೆ ಹೋಗಿ ಹೌದ್ ಸುಖವಾಗಿ ಸಂಸಾರ ಮಾಡೋ ಕೊಟ್ಟ ಮನಿ ಒಳಗೆ ಹೋಗಿ ಹೌದೌದು. ತಾಯಿ ತಂದೆ ಹೆಸರ ಹಾ ತಗೊಂಡ್ ಬಾ. ಹೌದಿಲ್ಲ? ಭೂಮಿ ಮ್ಯಾಲ ಉಳಿಸುವಂತ ಹೇಳಿ ಹಾ ಕೊಟ್ಟ ಮನಿಯಾಗ ಹೌದ್ ಹುಟ್ಟಿದ ಮನಿ ಬಿಟ್ಟ ಕೊಟ್ಟ ಮನಿಗೆ ಹೋಗಿ ಹಾ ಸುಖವಾಗಿ ಸಂಸಾರ ಮಾಡು ಅಂತ ಹೇಳಿ ಹಾ ನನ್ನ ನ್ಯಾಯ ಐತಿ. ಹೌದೌದು. ಬರೋಬರಿ ಐತಿ ಅಪ್ಪ ನೀನು. ನಿನ್ನ ನ್ಯಾಯ ಏನ? ಬಿಟ್ಟು ಹೋಗ್ಕೊಂತಾರ ಅಮ್ಮಾರ. ನಿಮ್ಮಂತವ್ರದಿಂದ ನಂದೇನಿಲ್ಲ. ಆಕಿ ಯಾವ ಹಾ ನಂದೇನ? ನನ್ನ ಬಿಟ್ಟು ನೀ ಪರಪುರುಷರ ಜೋಡಿ ಸಂಸಾರ ಮಾಡಿದ್ರು ಅವ ನಿನಗ ಗಂಡ. ಅವ ನಿನ್ನ ಗಂಡ. ಏನಿದ್ರು ಅದು ನನ್ನ ಗಂಡೆಂಬ ವಂಶ. ಅವ ನಿನಗ ಗಂಡ. ನೀ ಯಾವ ಜೋಡ ಬೇಕಾದ ನಾವು ಸಮ ಕೊಡ್ಕರೆ ಅವ ಮಾತ್ರ ನಿನ್ನ ಗಂಡ.